ಚಾಮರಾಜಪೇಟೆಯಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ವಿಚಾರದಲ್ಲಿ ದೇವಸ್ಥಾನದ ಆವರಣದ ಜಾಗ ಆಯ್ಕೆ ಮಾಡಿಕೊಂಡಿದ್ದು, ಆ ವಿಚಾರವಾಗಿ ಕೆಲ ವಿರೋಧಿ ಪಕ್ಷದ ಜನರು ಸ್ಥಳೀಯ ಶಾಸಕರ ಜನಪ್ರಿಯತೆಗೆ ಕುಂದು ತರುವ ಪ್ರಯತ್ನವಾಗಿ ವಿರೋಧ ವ್ಯಕ್ತಪಡಿಸಿದರು. ನಂತರ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿ ಬಂದ ಸ್ಥಳೀಯ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಪರಿಸ್ಥಿತಿಯನ್ನು ನಿಭಾಯಿಸಿ ಜನರ ಭಾವನೆಗಳಿಗೆ ಧಕ್ಕೆಯಾಗದಂತೆ ನಡೆದುಕೊಳ್ಳಬೇಕು ಎಂದು ಬಿಬಿಎಂಪಿ ಅಧಿಕಾರಿಗಳಿಗೆ ಬುದ್ಧಿ ಹೇಳಿ ಪರ್ಯಾಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವಂತೆ ತಿಳಿಸಿರುತ್ತಾರೆ. 150 ವರ್ಷದ ದೇವಸ್ಥಾನ ಇತಿಹಾಸ ಇದು. ನನ್ನ ಗಮನಕ್ಕೂ ಇದು ಬಂದಿರಲಿಲ್ಲ. ಇದು ಆ್ಯಕ್ಚುಲಿ ಏನು ಮಾಡಿದ್ದಾರೆ, BBMP ವತಿಯಿಂದ ಇದು ಏನು ಮಾಡಿದ್ದಾರೆ, ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು ಅವರವ್ರ ವಾರ್ಡಲ್ಲಿ ಆ ಕೌನ್ಸಿಲರ್ಗೆ ಜವಾಬ್ದಾರಿ ವಹಿಸಿದ್ದಾರೆ. ಅವರವ್ರು ಐಡೆಂಟಿಫೈ ಮಾಡಿ ಜಾಗ ಹೇಳಿದ್ರೆ ಕ್ಯಾಂಟೀನ್ ಕಟ್ಟಕ್ಕೆ. ಇದು ಮುಜರಾಯಿ ಡಿಪಾರ್ಟ್ಮೆಂಟ್ ಸೇರಿದ ಆಸ್ತಿ. ಇದು ದೇವಸ್ಥಾನ, ಇದು ಇತಿಹಾಸ ದೇವಸ್ಥಾನ, 150 ವರ್ಷದ ಇತಿಹಾಸ ಇದೆ. ಇದು ನೆನ್ನೆ BBMP ಕಮಿಷನರ್ಗೂ ನಾನು ಮಾತಾಡಿದೆ. ಸರ್, ದೇವಸ್ಥಾನ ಒಳಗಡೆ ಹೆಂಗೆ ಮಾಡ್ತೀರಾ? ಇಲ್ಲ ಸರ್, ಅದು ಮುಜರಾಯಿಂದ ಪರ್ಮಿಷನ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರು. ಈ ಮುಜರಾಯಿಂದ ಪರ್ಮಿಷನ್ ತಗೊಂಡ್ರು ಈ ಲೋಕಲ್ ಜನಗಳು ಕೇಳ್ಬೇಕು ತಾನೆ, ಈ ದೇವಸ್ಥಾನದಲ್ಲಿ ಕಟ್ಟೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ. ನನ್ನ ಗಮನಕ್ಕೆ ಇದು ತಂದಿರಲಿಲ್ಲ. ನೆನ್ನೆ ಹೇಳಿ ಕೆಲಸ ನಿಲ್ಲಿಸಿದ್ದೀನಿ ನಾನು. ಇದು ಇತಿಹಾಸ ದೇವಸ್ಥಾನ ಕಾಂಪೌಂಡ್ ಹೊಡೆಯೋದು ಒಂದೇ, ದೇವಸ್ಥಾನ ಹೊಡೆಯೋದು ಒಂದೇ. ನಾನು ಅದಕ್ಕೆ ಯಾವ ಕಾರಣಕ್ಕೆ ನಾನು MLA ಆಗಿ ಒಪ್ಪಲ್ಲ. ಅದಕ್ಕೆ ನೆನ್ನೆ ನಿಲ್ಲಿಸಿದ್ದೀನಿ ನಾನು. ಇವತ್ತು ನಾಳೆನೇ ಕಾಂಪೌಂಡ್ ಕಟ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅವ್ರು ಕಾಂಪೌಂಡ್ ಕಟ್ಟಿಲ್ಲ ಅಂದರೆ ನಾಳೆ ಏನು ದಿನ? ಬುಧವಾರ. ಶುಕ್ರವಾರ ಬೆಳಗಿಂದ ನನ್ನ ದುಡ್ಡಲ್ಲಿ ಕಾಂಪೌಂಡ್ ಕೊಟ್ಕೊಳ್ತೀನಿ ನಾನು. ನನ್ನ ಕ್ಷೇತ್ರದಲ್ಲಾಗಿರೋದ್ರಿಂದ ಈ ಥರ ಅವಕಾಶ ನಾನು ಯಾವ ಕಾರಣಕ್ಕೆ ಕೊಡಲ್ಲ. ಈ ಗೋಡೆ ಏನು ಹೊಡೆದಾಕಿದ್ದಾರೆ, ಇಲ್ಲಂತೂ ಯಾವ ಕಾರಣಕ್ಕೆ ನಾನು ಕಟ್ಟಕ್ಕೆ ಕೊಡಲ್ಲ ನಾನು. ಜನ ವಿರೋಧ ಇದ್ರೆ ನಾವೇನು ಕಟ್ಟಬೇಕು? ಈ ಜನ ಅನುಕೂಲಕ್ಕೋಸ್ಕರ ಕ್ಯಾಂಟೀನ್ ಕಟ್ತಾ ಇರೋದು. ಜನನೇ ಇದಕ್ಕೆ ವಿರೋಧ ಇದ್ರೆ ಹೆಂಗೆ ಸಾಧ್ಯ ಹೇಳಿ ನೀವು? ಹಾಗಾಗಿ ನಾನು BBMP ಅಧಿಕಾರಿಗಳು ನಾವು ಬುಧವಾರ ನಾವು ಕಾಂಪೌಂಡ್ನ ಕಟ್ಕೊಡ್ತೀವಿ ವಾಪಸ್ ಅಂತ ಹೇಳಿದ್ದಾರೆ. ಅವ್ರು ಕಟ್ಟಿಲ್ಲ ಅಂದರೆ ನಾನು ಗೋವಿಂದಣ್ಣ, BT ಅಣ್ಣ, ಅಯ್ಯೂಬಣ್ಣ, ರಾಮೇಗೌಡರು ಎಲ್ಲ ನಾವು ಸೇರಿ ನನ್ನ ಸ್ವಂತ ದುಡ್ಡೆಲ್ಲ ಕಾಂಪೌಂಡ್ ಕೊಟ್ಕೊಡ್ತೀನಿ.